everyone, this is Anusha and welcome to my channel. Welcome to another random weekend vlog tara because today is Saturday 10:30 ivaga and I'm already super duper ready fresh agi yake andre ivattu obru client atha obru customer nange trial ಗೆ ಬರ್ತಿದ್ದಾರೆ. ಸೊ ಇವಾಗ ನಾನು ಏರ್ಪೋರ್ಟ್ ಸಲೂನ್ ಇದೆಯಲ್ಲ ನಮ್ಮ ಮನೆ ಆಪೋಸಿಟ್, ಸೊ ಅಲ್ಲಿ ಹೋಗಿ ಅವ್ರಿಗೆ ಟ್ರಯಲ್ ಕೊಡ್ತೀನಿ. 11:30ಗೆ ಅವ್ರಿಗೆ ಬರೋದಕ್ಕೆ ಹೇಳಿದ್ದೀನಿ. ಸೊ ನಾನು ಎಲ್ಲ ಪ್ರತಿಯೊಂದು ಪ್ಯಾಕ್ ಮಾಡಿಬಿಟ್ಟಿದ್ದೀನಿ. ಆಲ್ ಮೈ ಮೇಕಪ್ ಕಿಟ್ ಈಸ್ ರೆಡಿ. ಈಗ ಅಲ್ಲಿ ಹೋಗಿ ನನ್ನ ಕ್ಲೈಂಟ್ನ ಮೀಟ್ ಮಾಡಿ ವಾಟ್ಸಪ್ ಪ್ರಿಫರೆನ್ಸ್ ಅಂತೆಲ್ಲ ಕೇಳಿ ಒಂದು ಹಾಫ್ ಫೇಸ್ ಟ್ರಯಲ್ ಕೊಡ್ತೀನಿ ನಾನು. ಅದು ನೀವು ನನ್ನ ಜೊತೆ ಬುಕ್ಕಿಂಗ್ ಮಾಡ್ಕೊತಿದ್ದೀರಾ ಅಂತ ಕನ್ಫರ್ಮ್ ಆದಮೇಲೆ ಸೊ ನಿಮಗೂ ಇರುತ್ತಲ್ಲ ಸ್ವಲ್ಪ ಚೇಂಜಸ್ಸು ಅಥವಾ ನಿಮ್ಗೆ ಹೆಂಗೆ ಬೇಕೇನು ಅಂತ. ಸೊ ಇಫ್ ಯು ಆಪ್ಟ್ ಫಾರ್ ಟ್ರಯಲ್ ಹಾಫ್ ಫೇಸ್ ಟ್ರಯಲ್ ಕೊಡ್ತೀನಿ. ಇದು ನನ್ನ ಫಸ್ಟ್ ಫೇಸ್ ಟು ಫೇಸ್ ಒಂದು ಕ್ಲೈಂಟ್ ಜೊತೆ ಮಾತಾಡ್ತಿರೋದು ಬಿಕಾಸ್ ನನಗೆ ಬುಕ್ಕಿಂಗ್ಸ್ ಆಗಿದೆ. ಬಟ್ ಎಲ್ಲರೂ ಫೋನ್ ಕಾಲಲ್ಲಿ ಆ್ಯಂಡ್ ಡೈಲಿ ಕಾಲಿಂಗ್ ಬರುತ್ತೆ, ಡೈಲಿ ಮಾತಾಡ್ತಾರ ಎಕ್ಸ್ಪೀರಿಯನ್ಸ್ ಆಗ್ತಿದೆ. ಅಂದರೆ ಕ್ಲೈಂಟ್ಸ್ ಜೊತೆ, ಒಂದು ಕಸ್ಟಮರ್ ಜೊತೆ, ಅನ್ನೋನ್ ಪರ್ಸನ್ಸ್ ಜೊತೆ ಆ ಥರ. ಬಟ್ ಇವತ್ತು ಒಬ್ಬರನ್ನ ಫೇಸ್ ಟು ಫೇಸ್ ನೋಡಿ ಮಾತಾಡಿಸ್ತಾ ಇರೋದು ಆ್ಯಂಡ್ ಅವ್ರಿಗೆ ಟ್ರಯಲ್ ಕೊಡ್ತಿರೋದೆಲ್ಲ ದಿಸ್ ಇಸ್ ಲೈಕ್ ಮೈ ಫಸ್ಟ್ ಎಕ್ಸ್ಪೀರಿಯನ್ಸ್ ಥರ. ಸೊ ಐ ಥಾಟ್ ಓಕೆ ಎನಿ ಹೌ ವೀಕೆಂಡ್ ಇವತ್ತು ಇದಾದಮೇಲೆ ಮೇ ಬಿ ಎಲ್ಲರೂ ಆಚೆ ಹೋಗ್ತೀನಿ, ಇಲ್ಲ ನಾಳೆನೂ ಹೋಗ್ತೀನಿ, ಇಲ್ಲ ಐ ಆಮ್ ನಾಟ್ ಶ್ಯೂರ್. ಸೊ ಎನಿ ಹೌ weekend vlog start madana anta I'm here. Yeah, come now let's go together. Done with the trial, back in the home. ನನಗೆ ಸ್ಯಾಟಿಸ್ಫೈ ಆಯಿತು, ಟ್ರಯಲ್ ವೆಂಟ್ ವೆಲ್. ಸೊ ಟ್ರಯಲ್ ಹೆಂಗಿರ್ಬೇಕು ಹಂಗಿತ್ತು, ಹಾಫ್ ಫೇಸ್ ಮಾಡಿದೆ. ಸೊ ನಾನೇನು ಅವ್ರದ್ದೆಲ್ಲ ವಿಡಿಯೋ ಅದೆಲ್ಲ ಮಾಡಲಿಲ್ಲ. ಬಟ್ ಡನ್ ವಿತ್ ಟ್ರಯಲ್, ಐ ಆಮ್ ಬ್ಯಾಕ್. ಏನು 11:30 ಹೋದೆ, ಇವಾಗ 1:30 ಅಂದರೆ ಟ್ರಯಲ್ ಆಗಿ ಒಂದು ಹಾಫ್ ಆನ್ ಅವರ್ 1 hour ನಾನು ಏರ್ಪೋರ್ಟ್ ಸಲೂನ್. ಹೀ ಈಸ್ ಫ್ರೆಂಡ್ ಫಾರ್ ಪ್ರೀತಮ್ ಅಲ್ಲ, ಸೊ ಅವ್ರ ಜೊತೆ ಸ್ವಲ್ಪ ಮಾತಾಡ್ಕೊಂಡೆಲ್ಲ ಕೂತಿದ್ವಿ. ಸೊ ನಾವು ಐ ಆಮ್ back to home and I'm happy because first client meeting and trial all that it went well. Weekend mood ಸ್ವಲ್ಪ ವರ್ಕಲ್ಲಿ ಹೋಯಿತು, ನಂಗೆ ಒಂಥರ ಖುಷಿಯೇ ಆಯಿತು ವೀಕೆಂಡಲ್ಲಿ. ಓಕೆ ಹಿಂಗೆ ಹೋಗಿ ಟ್ರಯಲ್ ಕೊಟ್ಟು ಒಂಥರ ವರ್ಕ್ ಮೂಡಲ್ಲಿ ಇದ್ದಿದ್ದು. ಇವಾಗ ಬ್ಯಾಕ್ ಟು ನಾರ್ಮಲ್ ಲೈಫ್. ಇವಾಗ ಏನು ಮಾಡೋದು, ಐ ಹ್ಯಾವ್ ಆಲ್ರೆಡಿ ಕುಕ್ಡ್ ಬೇಳೆ ಸಾಂಬಾರು. ಸೊ ಅದೇ ಇವಾಗ ಮಧ್ಯಾಹ್ನ ಊಟಕ್ಕೆ. ನಂಚ್ಕೊಳ್ಳೋಕ್ಕೆ ಫಿಶ್ ಫ್ರೈ ಮಾಡೋಣ ಅಂದ್ಕೊಂಡೆ, ಟೈಮ್ ಆಗೋಯ್ತು. ಇವಾಗ ಅಷ್ಟು ಪೇಷನ್ಸ್ ಇಲ್ಲ ಹೋಗಿ ಫಿಶ್ ತಂದು ಮಾಡೋಷ್ಟು. ನೋಡೋಣ, if I can I'll go out or else no, whatever, ನೋಡಬೇಕು, should figure it out. Yeah, we are going out for the lunch. ಲಾಸ್ಟ್ ಬೆಂಚರ್ ಅಂತ ಒಂದು ಹೊಸದಾಗಿ ಆಗಿದೆ RR ನಗರದಲ್ಲಿ. ಆಲ್ಬೆಕ್ ಇದೆಯಲ್ಲ ಆ ರೋಡಲ್ಲಿ, ಸೊ ಅಲ್ಲಿ ಹೋಗಿ ಊಟ ಮಾಡೋಣ ಅಂತ. ಅದು ಒಂಥರ ಆ್ಯಂಬಿಯನ್ಸ್ ಆ ಥರ ಇಲ್ಲ, ಬಟ್ ಪಕ್ಕಾ ನಾಟಿ ಸ್ಟೈಲ್ ಆ ಥರ. ಆ್ಯಂಡ್ ಈವನ್ ಪ್ಲೇಟ್ಸು ಅಷ್ಟೇ ಅಡಿಕೆ ತಟ್ಟೆಲಿ ಆ ಥರ ಕೊಡ್ತಾರೆ. ಬಟ್ ನಮಗೆ ಟೇಸ್ಟ್ ಈಸ್ ಇಂಪಾರ್ಟೆಂಟ್, ಹಾಗಾಗಿ ಅಲ್ಲಿ ಹೋಗೋಣ, ಟ್ರೈ ಮಾಡೋಣ ಈಗ ಊಟ ಅಂತ ಅಂದ್ಕೊಂಡ್ವಿ. ಬೇಳೆ ಸಾಂಬಾರು ಎಲ್ಲ ಇದೆ, ಎನಿಹೌ ವಿಲ್ ಹ್ಯಾವ್ ದಟ್ ಫಾರ್ ನೈಟ್. ಸೊ ಇವಾಗ ಅದು ಮುಗಿಸ್ಕೊಂಡು ನನ್ನ ಲೋಗೋ ಮೇಕಿಂಗ್ಗೆ ನಾನು ಹೋಗಬೇಕು. ಲೋಗೋ ಮೇಕಿಂಗ್ಗೆ ಲಾಸ್ಟ್ ಟೈಮ್ ನಾಚಿಯರ್ ಕೆಫೆ ಹತ್ರ ಹೋಗಿ ಅಲ್ಲಿ ಮಾಡ್ಸೋಕ್ಕೆ ಎಲ್ಲ ಕೊಟ್ಟಿದ್ವಿ. ಸೊ ಇವತ್ತು ಹೋಗಿ ಇನ್ನೂ ಡೀಟೇಲ್ ಆಗಿ ಮಾತಾಡಿ ಈ ವೀಕ್ ಅಷ್ಟರಲ್ಲಿ ನನ್ನ ಲೋಗೋ, ನನಗೆ ಪಾಂಪ್ಲೆಟ್ ಮತ್ತು ನನ್ನ ವಿಸಿಟಿಂಗ್ ಎಲ್ಲ ರೆಡಿ ಆಗಿಬಿಡ್ಬೇಕು. ನಾನು ಹಂಗೆ ಅಂದ್ಕೊಂಡಿದ್ದೀನಿ ಬಿಕಾಸ್ ಇನ್ನು ಡಿಲೇ ಮಾಡೋಕ್ಕಾಗಲ್ಲ. ಬಿಕಾಸ್ ಐ ಆಮ್ ಗೆಟಿಂಗ್ ಸಮ್ ಕ್ಲೈಂಟ್ಸ್, ಐ ವಾಂಟ್ ಟು ಬಿ ಪ್ರೊಫೆಷ್ನಲ್. ಅವ್ರಿಗೆ ಸ್ವಲ್ಪ ಪ್ರೊಫೆಷ್ನಲ್ ಆಗಿ ನಾನು PDF ಅದೆಲ್ಲ ಕಳಿಸ್ಬೇಕಂತ ನನಗೆ ಆಸೆ ಇದೆ. ಐ ವಾಂಟ್ ಟು ಬಿ ಲೈಕ್ ದಟ್ ಅಂತ. ಸೊ ಹಾಗಾಗಿ ಅದು ಡಿಲೇ ಮಾಡೋಕ್ಕಾಗಲ್ಲ. ಇವಾಗ ಹೋಗಿ ಊಟ ಮುಗಿಸ್ಕೊಂಡು ಲೋಗೋ ಮೇಕಿಂಗ್ ಹತ್ರ ಎಲ್ಲ ಹೋಗಿ ಮಾತಾಡ್ಕೊಂಡು ಬಂದುಬಿಟ್ರೆ ಇನ್ 2-3 ಡೇಸಲ್ಲಿ ಅವರು ರೆಡಿ ಮಾಡೋದಕ್ಕೆ ಸರಿ ಇರುತ್ತೆ. ಕಮ್ ನೌ ಲೆಟ್ಸ್ ಗೋ, ವಿಲ್ ಹ್ಯಾವ್ ಫುಡ್. ಸಮತ್ವ ಬೊಟಿಕ್ ಪಕ್ಕನೇ ಇರೋದು ಲಾಸ್ಟ್ ಬೆಂಚಸ್ ಇದೆ. ಈ ರೋಡ್ ಅಂತೂ ಕಿತ್ತು ಅಗದು ಹಾಕ್ಬಿಟ್ಟಿದ್ದಾರೆ, ಹಂಗಾಗಿ ನಾನು ಈ ರೋಡಲ್ಲಿ ಓಡಾಡ್ತಾ ಇಲ್ಲ, ಬರ್ತಾ ಇಲ್ಲ. ಇವತ್ತೇ ಬಂದಿದ್ದು, ಇನ್ನೂ ಸರಿ ಹೋಗಿಲ್ಲ. ನಾವೆಷ್ಟು ಅನ್ಲಕ್ಕಿ ಅಂದರೆ ಕರೆಕ್ಟಾಗಿ ಇಲ್ಲೇ ಅಗಿತಾ ಇದ್ದಾರೆ. ಈಗ ನಾವು ಲಾಸ್ಟ್ ಬೆಂಚರ್ ರೆಸ್ಟೋರೆಂಟ್ಸ್ಗೆ ಇಲ್ಲಿಂದ ಹೋಗ್ಬೇಕಾ? ಸೊ ಹೋಗೋಕ್ಕಾಗಲ್ಲ ಅಂದ್ಕೊಂಡಿದ್ದೀನಿ. ಮೇ ಬಿ ಫುಲ್ ಇಲ್ಲೇ ಅಗಿತಾ ಇದ್ದಾರೆ. ಹೆಂಗೋ ಸರ್ಕಸ್ ಮಾಡ್ಕೊಂಡು ಹೋಗ್ತಿದ್ದೀವಿ ಇವಾಗ. ವಿ ಹ್ಯಾವ್ ಬ್ರೇಕ್ಫಾಸ್ಟ್ ಆಲ್ಸೋ, ಇಡ್ಲಿ, ಲೆಗ್ ಸೂಪು, ಕೀಮಾ ಗೊಜ್ಜು ಎಲ್ಲ ಇದೆ. ಬರಬೇಕಿತ್ತು ನಾವು ಇವತ್ತು ಬೆಳಗ್ಗೆನೆ. ವಿ ಆರ್ಡರ್ಡ್ ಮಟನ್, ಒಂದು ಫ್ರೈ ಥರ, ಇನ್ನೊಂದು ಅಲ್ಲಿ ಟಿಪಿಕಲ್ ಮಟನ್ ಉರ್ಬಾಡು ಅಂತೆ. ನನಗದು ವಿಡಿಯೋದಲ್ಲಿ ಹೇಳೋಕ್ಕೆ ಇಷ್ಟ ಇಲ್ಲ ಅಂದರೆ, ಸೊ ಇಲ್ಲೇ ಇದೆಯಂತೆ. ಓಕೆ, ಅದು. ಆಮೇಲೆ ನಾನು ಒಂದು ಲೆಗ್ಗು ಬೆಳಗ್ಗೆ ಬಂದಿದ್ರೆ ಲೆಗ್ ಸೂಪ್ ಕುಡಿತಿದ್ನ. ಸೊ ಈಗ ನೋಡ್ಬಿಟ್ಟು ನನಗೆ ಟೆಂಪ್ಟ್ ಆಗೋಯ್ತು. ಸೊ ಹಂಗಾಗಿ ಒಂದು ಲೆಗ್ಗು
ಅದೇ ಮಟನ್ ಉರ್ಬಾಡು ಆ್ಯಂಡ್ ಎಗ್ ಫ್ರೈಡ್ ರೈಸ್ ಆರ್ಡರ್ ಮಾಡಿದ್ದೀವಿ. ನೋಡೋಣ ಹೆಂಗಿರುತ್ತೆ. ಐ ಆಮ್ ಎಕ್ಸ್ಪೆಕ್ಟಿಂಗ್ ನಾವು ಈ ಥರ ನಾಟಿ ಸ್ಟೈಲ್ ಬೇಕಂತಲೇ ಇಲ್ಲಿಗೆ ಬಂದಿದ್ದು. ಈಗ ಅದೇ ಸಾಂಗ್ ಅಲ್ವಾ ಟ್ರೆಂಡಿಂಗು, ಅದಕ್ಕೆ ಎಷ್ಟು ಕೇಳಿದ್ದೀನೋ ಈ ಸಾಂಗು ಮಾಯಾವಿದು. ನಾನಂತೂ ಅದೇನದು ಲೂಪಲ್ಲಿ ಕೇಳಿದ್ದೀನಿ. ಇದಂತೂ ಸಕ್ಕತ್ತಾಗಿದೆ. ನಾನು ಈ ಥರ ಹಿಂಗೆ ಇದು ಯಾವುದು ಡೆಸರ್ಟ್ ತಿಂತೀವಲ್ಲ ಅದು ಆ ಥರ ಬಂದಿದೆ. ಇದು ನಾನು ಹಿಂಗೆ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಸಕ್ಕ ಟೇಸ್ಟಿಯಾಗಿದೆ. ಲೆಟ್ ಮಿ ಟೇಸ್ಟ್ ದಿಸ್ ಒನ್. ಸಕ್ಕತ್ತಾಗಿದೆ. ಪಕ್ಕಾ ನಾಟಿ ಸ್ಟೈಲು, ಸ್ಟ್ರಾಂಗಾಗಿ. ಅಂದರೆ ಈಗ ಸ್ಟಾರ್ಟಾಗಿ 1 ಮಂತು, ರೋಡ್ ಬೇರೆ ಹಿಂಗೆ ಆಗ್ತಿದೆಯಲ್ಲ, ಅದಕ್ಕೆ ಮೇ ಬಿ ಯಾರೂ ಇಲ್ಲ. ಬಟ್ ಟೇಸ್ಟ್ ಈಸ್ ನೈಸ್. ನಾಟಿ ಸ್ಟೈಲ್ ತಿನ್ನೋರಿಗೆ ಸಕ್ಕತ್ತಾಗಿದೆ ಆ್ಯಕ್ಚುಲಿ. ನೈಸ್. ಈ ಥರ ತಿಂದು ಎಷ್ಟೋ ದಿನ ಆಯ್ತು ಅಂತ ನಂಗೆ ಇದಂತೂ ಸಕ್ಕತ್ ಇಷ್ಟ ಆಯಿತು. ಮಟನ್ದು ಸೂಪರಾಗಿದೆ. ಅವರ್ ಎಗ್ ಫ್ರೈಡ್ ರೈಸ್ ಆ್ಯಂಡ್ ದಿಸ್ ಮಟನ್ ಉರ್ಬಾಡು ಆ್ಯಂಡ್ ಕಾಲು ಏನು ಆರ್ಡರ್ ಮಾಡಿದ್ವಿ ಅಷ್ಟು ಸಕ್ಕತ್ತಾಗಿದೆ. ಪಕ್ಕಾ ನಾಟಿ ಸ್ಟೈಲ್, ಸ್ಪೈಸಿಯಾಗಿ. ಇಟ್ಸ್ ಸೋ ಗುಡ್. ನಾವು ಒಳಗಿನ ಆತ್ಮ ಪ್ರೀತಮು ನನಗೂ ಇಬ್ರಿಗೂ ಇವಾಗ ತೃಪ್ತಿ ಆಗೋಯ್ತು. ಫುಡ್ ವಾಸ್ ಲೈಕ್ ಅಲ್ಟಿಮೇಟ್. ದಿಸ್ ಈಸ್ ಹೌ ವಿ ಎಂಡ್ ಅಪ್ ಏನ್. ಐ ಆಮ್ ಸೋ ಹ್ಯಾಪಿ. ಬಟ್ ಇವಾಗ ಐಸ್ ಕ್ರೀಮ್ ತಿನ್ಬಿಟ್ರೆ ಕಂಪ್ಲೀಟ್ ಆಗುತ್ತೆ. ಆದರೆ ಐಸ್ ಕ್ರೀಮ್ ತಿನ್ನಲ್ಲ ನಾನು. ಆಮೇಲೆ ರಾತ್ರಿ ಅಷ್ಟೇ ನಾನು ಅನುಭವಿಸ್ಬೇಕಾಗತ್ತೆ. ಆ್ಯಕ್ಚುಲಿ ವಿ ಆರ್ ಪ್ಲ್ಯಾನಿಂಗ್ ಟು ಶೂಟ್ ಫಾರ್ ಸಂಕ್ರಾಂತಿ ಥೀಮ್ ಶೂಟ್ ಮಾಡೋಣ ಅಂತ. ನಾನು ಸಮತ್ವ ಮತ್ತು ಡ್ರೀಮ್ ಪಿಕ್ ಸ್ಟುಡಿಯೋ ನಾವೆಲ್ಲ ಕೊಲಾಬ್ರೇಷನಲ್ಲಿ ಮಾಡೋಣ ನಮ್ಮ RR ನಗರದಲ್ಲಿ ಆ ಥರ ಅನ್ಕೋತಾ ಇದ್ದೀವಿ. ಇನ್ನು 3 ದಿನ ಇದೆ ಹಬ್ಬಕ್ಕೆ. ಸೊ ಅಷ್ಟರಲ್ಲಿ ನೋಡೋಣ ನಾಳೆ ನಾಡಿದ್ರಲ್ಲಿ ಏನಾದ್ರು ಶೂಟ್ ಮಾಡೋಕ್ಕಾದ್ರೆ. ಸೊ ಅದ್ರದ್ದು ಬಿಹೈಂಡ್ ದ ಸೀನ್ಸ್ ಥರ ಇದು. ಇಲ್ಲಿ ಸ್ವಲ್ಪ ಮಾತಾಡೋಕ್ಕೆ ಬಂದಿದ್ದೆ. ನೆಕ್ಸ್ಟ್ ನಾಳೆ ಮತ್ತೆ ಸಮತ್ವಾಗಿ ಹೋಗ್ತೀನಿ ಕಾಸ್ಟ್ಯೂಮ್ ನೋಡೋಕ್ಕೆ. ಆಕೃತಿ ಜುವೆಲ್ಸ್ಗೆ ಹೋಗಬೇಕು, ಜುವೆಲ್ಸ್ ಇದು ಮಾಡೋಕ್ಕೆ. ಸೊ ಮಾಡೆಲ್ಲು ಸಮತ್ವದವ್ರಿಗೆ ಯಾರೋ ಗೊತ್ತಿದ್ದಾರೆ. ಸೊ ಅದನ್ನು ಹೆಂಗಿದ್ರು ಅವ್ರ ಮಾಡೆಲ್ ಅವ್ರು ನೋಡ್ಕೊತಾರೆ. ಸೊ ಆಲ್ ದೀಸ್ ಆರ್ ಗೋಯಿಂಗ್ ಬಿಹೈಂಡ್. ನಾಕ್ಷಿಯಾರ ಹತ್ರ ಬಂದಿದ್ದೀವಿ ಫಾರ್ ಮೈ ಲೋಗೋ ಮೇಕಿಂಗ್ ಆ್ಯಂಡ್ ಆಲ್ ದ್ಯಾಟ್. ಒಳಗಡೆ ಒಬ್ರು ಇದ್ದಾರೆ. ಆಲ್ರೆಡಿ ಎಲ್ಲ ಮಾತಾಡಿ ಎಲ್ಲ ಡೀಟೇಲಿಂಗ್ ಎಲ್ಲ ಕೊಟ್ಟಿದ್ದೀನಿ. ಸೊ ಇವಾಗ ಒಂದು ಸರಿ ಫೈನಲೈಸ್ ಮಾಡಿ ನೋಡ್ಬಿಡೋಣ ಅಂತ. ಕ್ಲಾಪ್ ಡಿಸೈನ್ ಸ್ಟುಡಿಯೋ ಇಲ್ಲೇನೆ. ಲೋಗೋ ಡಿಸೈನರ್ ಹತ್ರ ಮಾತಾಡಾಯಿತು. ಸೊ ಈಗ ಟ್ಯೂಸ್ಡೇ ನನಗೆ ಲೋಗೋಸ್ ಎಲ್ಲ ಕೊಡ್ತಾರೆ. ಈಗ ಅಮ್ಮಾಸ್ ಪೇಸ್ಟ್ರಿಗೆ ಬಂದಿದ್ದೀವಿ. ನನಗೆ ಏನಾದ್ರು ತಿನ್ಬೇಕನ್ನಿಸ್ತಿತ್ತು. ಖಾರ ಭರ್ಜರಿ ಊಟ ಆಗೋಯ್ತಲ್ಲ, ಅದಕ್ಕೆ ವಿಲ್ ಹ್ಯಾವ್ ಸಮ್ ಕೇಕ್ ಹಿಯರ್. ಟೇಕಿಂಗ್ ವೆನಿಲಾ ಆಲ್ಮಂಡ್. ಪ್ರೀತಮ್ ಏನೋ ಫ್ರೂಟ್ ಆ್ಯಂಡ್ ನೆಟ್ ತೊಗೊತಿದ್ದಾನೆ. ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಮಾಡಿರ್ತಾರೆ ಅಂತ. ಕೇಕ್ ನೋಡ್ತಿದ್ರೇ ಟೆಂಪ್ಟ್ ಆಗ್ತಿದೆ. ಅಷ್ಟು ಚೆನ್ನಾಗಿ ಕಾಣಿಸ್ತಿದೆ. ನಾನು ಯೂಶ್ವಲಿ ಅಮ್ಮಾಸ್ ಪೇಸ್ಟ್ರಿದು ಇಷ್ಟಪಡಲ್ಲ, ಬಟ್ ಇವತ್ತು ಜ್ಯೂಸಿಯಾಗಿ ಚೆನ್ನಾಗಿ ಕಾಣಿಸ್ತಿದೆ. ಒಂದು ವೆನಿಲಾ ತೊಗೊಂಡಿದ್ದು ಅಂದರೆ ಕೇಕು 1 ಪೀಸ್ಗೆ 90 ರೂಪೀಸ್. ಓವರ್ ರೇಟೆಡ್. ಅಷ್ಟೊಂದೇನು ಚೆನ್ನಾಗಿರಲಿಲ್ಲ. 90 ರೂಪೀಸ್ ಕೊಡೋಷ್ಟು. ದಟ್ಸ್ ವೈ ಐ ಡೋಂಟ್ ಲೈಕ್ ಅಮ್ಮಾಸ್ ಪೇಸ್ಟ್ರಿ. ಹಾಯ್ ಯು ಗೈಸ್, ದಿಸ್ ಈಸ್ ಅ ನೆಕ್ಸ್ಟ್ ಡೇ. ಇವತ್ತು ಸಂಡೇ ಈವ್ನಿಂಗ್. ಟೈಮ್ ಬಂದುಬಿಟ್ಟು 5:15 ಇವಾಗ. ಇವತ್ತೆಷ್ಟು ಕಾಮಿಂಗ್ ಆಗಿತ್ತು ನನ್ನ ಡೇ ಅಂದರೆ, ಈಗ ನಾವು ಸ್ಟೇಕೇಷನ್ಗೆಲ್ಲ ಹೋದರೆ ಏನೂ ಮಾಡಿದೆ ಒಂಥರ ಸ್ಲೋ ಮಾರ್ನಿಂಗ್ ಇರುತ್ತಲ್ಲ ಆ ಥರ ಆಯಿತು. ಯೂಶ್ವಲಿ ಈ ಥರ ಇರಲ್ಲ ಇವಾಗಂತೂ ನನ್ನ ಡೇಸು. ಬಿಕಾಸ್ ಬೆಳಗ್ಗೆ ಬೇಗ ಎದ್ದು ಬ್ರೇಕ್ಫಾಸ್ಟ್ ಮಾಡಿ ಪ್ರೀತಮ್ ಬಾಕ್ಸ್ಗೆ ಹಾಕಬೇಕು. ಅದಾದಮೇಲೆ ಅದು ಇದು ಹೌಸ್ ಹೋಲ್ಡ್ ಥಿಂಗ್ಸ್ ವರ್ಕ್ ಆಗಿರ್ಬೋದು, ಆಮೇಲೆ ಸ್ವಲ್ಪ ನಾನು ಆರ್ಡರ್ಸ್ ಫಿಗರ್ ಔಟ್ ಮಾಡೋದಾಗಿರ್ಬೋದು, ಆಮೇಲೆ ಮೇಕಪ್ ಆರ್ಡರ್ಸು ಅದು ಇದು. ಅಂದರೆ ನಾನು ಪರ್ಸ್ನಲಾಗಿ ಆರ್ಡರ್ ಮಾಡಿದರೆ ಸ್ಟಫ್ ಆ ಥರ ಅದು ಇದು. ಇಟ್ಸ್ ಬೀನ್ ಹಸ್ಸಲ್ ಈಗೀಗ. ಬಟ್ ಇವತ್ತು ಎಷ್ಟು ಸ್ಲೋ ಮಾರ್ನಿಂಗ್ ಆಗಿತ್ತು ಅಂದರೆ, ಎಸ್ಟರ್ಡೇ ನೈಟ್ ವಿ ವಾಚ್ಡ್ ಅ ಮೂವಿ. ಅದು ಕಂಪ್ಲೀಟಾಗಿ ನೋಡಲಿಲ್ಲ, ಸ್ವಲ್ಪ ನೋಡಿಕೊಂಡು ನನಗೆ ಫುಲ್ ಡೀಪ್ ಸ್ಲೀಪ್ ಬಂದುಬಿಡ್ತು. ಸೊ ಐ ವೆಂಟ್ ಇನ್ ಟು ಡೀಪ್ ಸ್ಲೀಪ್ ಆ್ಯಂಡ್ ಮಾರ್ನಿಂಗ್ ನಾನು ಪ್ರೀತಮ್ ಎದ್ದಾಗ ಮೇ ಬಿ ಇಟ್ ವಾಸ್ ಅರೌಂಡ್ 10:30, 11 o'clock. ಸೊ 11 o'clock ಪ್ರೀತಮ್ಗೇನೋ ವರ್ಕ್ಶಾಪ್ ಇತ್ತು, ಹಾಗಾಗಿ ಎದ್ದಿದ್ದೀವಿ. ಇಲ್ಲಾಂದರೆ ಅಲಾರಾಮ್ ಇಲ್ಲಾಂದರೆ ಅದು ಎದ್ದೇಳ್ತಾ ಇರಲಿಲ್ಲ ಅನಿಸುತ್ತೆ. ಸೊ ಎಷ್ಟು ಸ್ಲೋ ಆಗಿತ್ತು ಮಾರ್ನಿಂಗ್ ಅಂದರೆ, ಆರಾಮಾಗಿ ಎದ್ದು ಒಂದು ಮ್ಯಾಗಿ ಪ್ರಿಪೇರ್ ಮಾಡಿಕೊಂಡು ತಿಂದು. ಇಟ್ ವಾಸ್ ಅ ಸ್ಲೋ ಮಾರ್ನಿಂಗ್. ಡೂ ನಥಿಂಗ್ ಅನ್ನೋ ಥರ
ಆರಾಮಾಗಿ ಇದ್ದಿದ್ದ ದಿನ ಇವತ್ತು. ಆ್ಯಂಡ್ ಈಗ ಯಾಕೆ ರೆಡಿಯಾಗಿದ್ದೀನಿ ಅಂದರೆ ಸ್ವಲ್ಪ ಶಾಪಿಂಗ್ ಸಿಟಿಗೆ ಹೋಗಿ ಸ್ವಲ್ಪ ಸಾಮಾನು ತರಬೇಕು. ಬಿಕಾಸ್ ನಾಡಿದ್ದು ಹಬ್ಬ, ನಾಡಿದ್ದು ಸಂಕ್ರಾಂತಿ ಹಬ್ಬ. ಐ ಆಮ್ ನಾಟ್ ಗೋಯಿಂಗ್ ಟು ಮಂಡ್ಯ. ಸೊ ಇಲ್ಲೇ ಪೂಜೆ ಮಾಡಿ ಎಲ್ಲ ಮಾಡಬೇಕಲ್ಲ. ಸೊ ಹಂಗಾಗಿ ನಾಡಿದ್ದಕ್ಕೆ ನಾನು ಹೋಗಿ ಸ್ವಲ್ಪ ಸಾಮಾನು ತರಬೇಕು. ಆಮೇಲೆ ಸಮತ್ವ ಬೊಟಿಕಲ್ಲಿ ಸಾರಿ ಸ್ಟಿಚಿಗೆ ಕೊಟ್ಟಿದ್ದೆ. ಯಾವಾಗ ನಾನು ಕೊಟ್ಟು 10-15 ಡೇಸು ಅಂದರೆ ಅವ್ರು ಯೂಶ್ವಲಿ ನಾಳೆಗೆ ಬೇಕು ಅಂದರೆ ಇಮಿಡಿಯೇಟ್ ಪಾಪ ಕೊಡ್ತಾರೆ. ಬಟ್ ನಾನೇ ಹೇಳಿದೆ ಟೇಕ್ ಯೋರ್ ಟೈಮ್, ನನಗೇನು ಪರವಾಗಿಲ್ಲ, ಹಬ್ಬದ ಹಿಂದಿನ ದಿನ ಕೊಟ್ಟರು ಸಾಕು ಅಂತ. ಸೊ ಇವತ್ತು ಹೋಗಿ ನಾನು ಸಾರಿ ಬ್ಲೌಸ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಹಾಗೆ ಸಾಮಾನೆಲ್ಲ ತೊಗೊಂಡು ಬರಬೇಕು. ಬಿಕಾಸ್ ನಾಳೆ ಒಂದೇ ದಿನ ಗ್ಯಾಪು, ಮಂಡೇ ಟ್ಯೂಸ್ಡೇ ಹಬ್ಬ ಇದೆ. ಹಾಗಾಗಿ ಇವಾಗ ನಾನು ಒಂಥರ ಬ್ಯಾಟ್ರಿ ಚಾರ್ಜ್ ಆದಂಗೆ ಫ್ರೆಶ್ ಆಗಿ ರೆಡಿ ಆದೇ ಲೆಟ್ಸ್ ಗೋ. ಬಿಕಾಸ್ ಹಬ್ಬಕ್ಕೆ ನಾನು ನಾಳೆ ಒಬ್ಬಳೇ ಹೋಗಿ ತರೋಕ್ಕಾಗಲ್ಲ ಇಫ್ ಪ್ರೀತಮ್ ಗೋಸ್ ಟು ಆಫೀಸ್. ಅದಕ್ಕೆ ಇವತ್ತಿಬ್ಬರು ಇದ್ದೀವಿ, ಹೋಗಿ ಎಲ್ಲ ತಂದ್ಬಿಡೋಣ ಅಂತ. ಬೆಮೆಲ್ ರೋಡಿಗೆ ಬಂದರೆ ಎಲ್ಲ ಸಿಗುತ್ತೆ. ಕಡಲೆಕಾಳು, ಗೆಣಸು, ಕಬ್ಬು, ಅವರೆಕಾಳು ಎಲ್ಲ ಇದೆ. ಸೊ ಎಲ್ಲ ತೊಗೊಂಡು ಹೋಗೋದು. ನಗರನೇ ಮಸ್ತ್. ಇಲ್ಲಿ ಸಂಕ್ರಾಂತಿ ಸಂತೆ ಅಂತ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ರಂಗಮಂದಿರದಲ್ಲಿ. ತುಂಬಾ ಚೆನ್ನಾಗಿದೆ. ಬಟ್ ನಾವೀಗ ಒಳಗಡೆ ಹೋಗ್ತಿಲ್ಲ, ನಮ್ಮದು ತರಕಾರಿ ಶಾಪಿಂಗ್ ಸ್ವಲ್ಪ ಬಾಕಿ ಇದೆ. ಅದು ಮುಗಿಸ್ಕೊಂಡು ಚಾಟ್ಸ್ ತಿಂದ್ಕೊಂಡು ವಿ ವಿಲ್ ಲೀವ್. ಗೋಬಿ ತುಂಬಾ ಚೆನ್ನಾಗಿತ್ತು. ಪ್ರೀತಮ್ ತೊಗೊಂಡ, ನಾನೇ ಹಾಫ್ ತಿನ್ಬಿಟ್ಟೆ ಅಂತ ಇನ್ನೊಂದು ಹಾಫ್ ತೊಗೊಂಡು ಕೂತಿದ್ದಾನೆ. ನಂದು ಪೆರಿ ಪೆರಿ ಪೈನಾಪಲ್ ಬಾರ್ಬೆಕ್ಯೂ. ಡನ್ ವಿತ್ ಹ್ಯಾವಿಂಗ್ ಚಾಟ್ಸ್. ಎಷ್ಟೊಂದು ದಿನ ಆದಮೇಲೆ ನಾನು ಈ ಥರ ಚಾಟ್ಸು ಗೋಬಿ ಇದೆಲ್ಲ ತಿಂದಿದ್ದು. ಈಗ ಸುಮ್ಮನೆ ರಂಗಮಂದಿರ ಒಳಗಡೆ ಒಂದು ರೌಂಡ್ ಓಡಾಡೋಣ ಅಂತ. ಯಾಕಂದರೆ ನಿಸರ್ಗ ಸಾಂಬಾರು ತೊಗೊಬರ್ತೀನಿ ಮಟನ್ ಸಾರನ್ನು, ಇಲ್ಲಿಗೆ ಬರ್ತಾಳಂತೆ. ಹಾಗಾಗಿ ಈಗ ರಂಗಮಂದಿರ ಒಳಗಡೆ ಅವಳಿಗೆ ವೆಯ್ಟ್ ಮಾಡೋ ಥರ ಒಂದು ರೌಂಡ್ ಓಡಾಡೋಣ ಅಂತ. ನಮ್ಮ ನಗರ ಪೊಲೀಸ್ ಏನೋ ಹೇಳ್ತಾ ಇದ್ದಾರೆ ಅಂದರೆ ಅವೇರ್ನೆಸ್ಗೆ ಅವರೆಲ್ಲ ಬಂದಿದ್ದಾರೆ. ಇವಾಗ ಪ್ರೋಗ್ರಾಮ್ ಏನೋ ಸ್ಟಾರ್ಟ್ ಆಗಿದೆ. ಸೊ ಒಂದು ರೌಂಡ್ ಹೋಗೋಣ. ಎಂದಿರ್ಬೋದು ಗೆಸ್ ಮಾಡು. ಐ ಗಾಟ್ ಚೌಕಾಬಾರ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಆ್ಯಕ್ಚುಲಿ ಇವತ್ತು ರಂಗಮಂದಿರ ಹತ್ರ ಹೋಗಿದ್ದು. ನಮ್ಮ ಏರಿಯಾದ ಹಬ್ಬ ಇವತ್ತು ಮಾಡ್ತಿದ್ದಾರೆ. ಎಷ್ಟು ಜನ ಗೆಸ್ಟು, ಇವನ್ ಅಮೂಲ್ಯ, ಲೈಕ್ ಫಿಲ್ಮ್ ಆ್ಯಕ್ಟ್ರೆಸ್ ಅಮೂಲ್ಯ ಅವರೇ ಹಸು ಪೂಜೆ ಎಲ್ಲ ಮಾಡಿ ಲೈಕ್ ಚಾಲ್ತಿ ಮಾಡಿದ್ದು ಪ್ರೋಗ್ರಾಮ್ಗೆ. ಆ್ಯಂಡ್ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಬಂದಿದ್ದರು, ಆರ್ ಅಶೋಕ್ ಎಲ್ಲ. ತುಂಬ ಚೆನ್ನಾಗಿ ನಡೀತಾ ಇತ್ತು. ನನಗೆ ಯಾಕೋ ಬಿಟ್ಟೋಗ ಮನಸ್ಸೇ ಬರಲಿಲ್ಲ. ಅದಕ್ಕೆ ಸ್ವಲ್ಪ ಹೊತ್ತು ನಿಂತ್ಕೊಂಡು ನೋಡಿ ಇವಾಗ ಐ ಆಮ್ ಗೋಯಿಂಗ್ ಫಾರ್ ಸಮತ್ವ ಬೊಟಿಕ್ಗೆ ಹೋಗಿ ಬ್ಲೌಸ್ ಇಸ್ಕೊಳ್ಳೋಕ್ಕೆ. ಈಗ ಹಬ್ಬದ ಸಾರಿನೂ ರೆಡಿ ಆಗಿಬಿಟ್ರೆ ಐ ಆಮ್ ರೆಡಿ ಫಾರ್ ಡೇ ಆಫ್ಟರ್ ಟುಮಾರೋ ಫೆಸ್ಟಿವಲ್. ಒಂಥರ ಡಲ್ ಆಗಿದೆ. ಬಟ್ ಈಗ ಎಲ್ಲ ನೋಡಿ ಐ ಆಮ್ ಚಾರ್ಜ್. ನಾನು ಹಬ್ಬ ಮಾಡಬೇಕಂತ. ನಮ್ಮ ಏರಿಯಾನೇ ಬ್ಯೂಟಿಫುಲ್ ಅಲ್ಲ, ಎಷ್ಟು ಚೆನ್ನಾಗಿ ಮಾಡ್ತಿದ್ರು ಹಬ್ಬ. ತುಂಬ ಖುಷಿ ಆಯಿತು. ವರ್ಕ್ ಚೆನ್ನಾಗಿದೆ, ಸಿಂಪಲ್ ಆಗಿ ನಂಗೆ ಇಷ್ಟ ಆಯಿತು.
ಲೈಟೇ ಆಫ್ ಆಗೋದ ನಾವು ಬರೋದ್ಕೋ. ಫೈನಲಿ ಬಂದಲ್ಲ 1 ಅವರಿಂದ ವೇಟ್ ಮಾಡಿಸಿ. ಇನ್ನೇನು ಮಾಡಲಿ, ಲೈಟೇ ಆಫ್ ಆಗೋಯ್ತು, ಅದಕ್ಕೆ ಫ್ಲ್ಯಾಶ್ ಆಗ್ತದೆ. Much later. ಹಾಯ್ ಎವ್ರಿವನ್, ಹ್ಯಾಪಿ ಮಕರ ಸಂಕ್ರಾಂತಿ ಎಲ್ರಿಗೂ. ನಮ್ಮನೆ ಹಬ್ಬ ಈ ತರ ಇತ್ತು, ನೋಡಿದ್ರಲ್ಲ ನಾನು ಏನೇನು ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಂಡೆ ಅಂಡ್ ಪೂಜೆನೂ ಎಲ್ಲ ಆಯಿತು. ಕರೆಕ್ಟಾಗಿ ಈಗ ಟೈಮ್ ಬಂದ್ಬಿಟ್ಟು ಇನ್ನು 8:45 ಅಷ್ಟರಲ್ಲಿ ಪೂಜೆ ಎವ್ರಿಥಿಂಗ್ ತಿಂಡಿ ಎಲ್ಲನೂ ಆಗಿದೆ. ಸೊ ಎಲ್ಲ ನೈವೇದ್ಯಕ್ಕೂ ಇಟ್ಟು ಪೂಜೆನೂ ಮಾಡಿ ಎವ್ರಿಥಿಂಗ್ ಈಸ್ ಡನ್. ಆ್ಯಕ್ಚುಲಿ ನನಗೆ ಸಾರಿ ಉಟ್ಕೋಬೇಕು ಇವತ್ತು ಅಂತ ಇತ್ತು. ಸಾರಿ ಬ್ಲೌಸ್ ಎಲ್ಲ ಮೊನ್ನೆ ಸಮತ್ವದಿಂದ ತಂದಿರೋದು ನೋಡಿದ್ದೀರಾ. ಬಟ್ ವಾಟ್ ಟು ಡೂ, ನಾನು ಇವಾಗ ಬೆಳಗ್ಗೆನೆ ಟೆಂಪಲ್ ಹೋಗ್ತೀವಿ ಅಂದ್ಕೊಂಡೆ. ಬಟ್ ಪ್ರೀತಮ್ ಹ್ಯಾಸ್ ಆಫೀಸ್, ಹಿ ಕಾಂಟ್ ಮಿಸ್ ಅಂತೆ. ಸೊ ಹಂಗಾಗಿ ಈಸ್ ಎನಿಹೋ ಗೋಯಿಂಗ್ ಟು ಆಫೀಸ್. ಸೊ ಮನೇಲಿ ಓಕೆ, ಹೊಸ ಡ್ರೆಸ್ ಇದು ನ್ಯೂ ಇಯರ್ಗೆ ತೊಗೊಂಡಿದ್ದು. ಸೊ ಇದನ್ನೇ ಹಾಕ್ಕೊಂಡು ಪೂಜೆ ಮಾಡೋಣ ಅಂತ ಪೂಜೆ ಎಲ್ಲ ಆಯಿತು. ಆ್ಯಂಡ್ ಇವತ್ತು ವೆದರ್ ಹೆಂಗಿದೆ ಅಂದರೆ ಇಟ್ಸ್ ರೈನಿಂಗ್, ಆ್ಯಕ್ಚುಲಿ ಡ್ರಿಸ್ಲಿಂಗ್ ಥರ. ಬೆಳಗ್ಗೆಯಿಂದನೂ ಈಗ 1 ಅವರಿಂದ ಇಟ್ಸ್ ಡ್ರಿಸ್ಲಿಂಗ್. ಯಾಕೆ ಈ ಥರ ವೆದರ್ ಇದೆ ಗೊತ್ತಿಲ್ಲ, ಬಟ್ ನನಗಂತೂ ಫುಲ್ ಖುಷಿ ಆಗ್ತಿದೆ. ನಮ್ಮ ಮನೆ ಪೂರ್ತಿ ಕ್ಲೀನ್ ಮಾಡಿದ್ದೀನಿ. ನೆನ್ನೆ ನಾನು ವ್ಲಾಗ್ ಏನೂ ಮಾಡಲಿಲ್ಲ, ಮನೆ ಪೂರ್ತಿ ಮತ್ತೆ ಲೈಟಾಗಿ ಕ್ಲೀನಾಗಿತ್ತು ಆಲ್ಮೋಸ್ಟು. ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ. ಹಬ್ಬ ಅಲ್ವಾ, ಆಬ್ವಿಯಸ್ಲಿ ಮಾಡಲೇಬೇಕು, ರಿಚುವಲ್ಸ್ ಥರ. ಸೊ ಮನೆಯೆಲ್ಲ ಕ್ಲೀನ್ ಮಾಡಿ ಬೆಳಗ್ಗೆ 7-8 ಗಂಟೆ ಒಳಗಡೆ ನಮ್ಮ ಮನೇಲಿ ದೀಪ ಹಚ್ಚಿ ಪೂಜೆ ಮಾಡ್ಕೊಂಡಿರೋದು ನನಗೆ ಎಷ್ಟು ಖುಷಿ ಆಗ್ತಿದೆ ಅಂದರೆ ಒಂಥರ ಫುಲ್ ನೆಮ್ಮದಿ ಥರ ಫೀಲಿಂಗ್ ಇದೆ. ಸೊ ಮಂಡ್ಯಾಗೆ ಹೋಗಿರಲಿಲ್ಲ, ಐ ಶುಡ್ ಪುಲ್ ಆಫ್ ಆಲ್ ದೀಸ್ ಅಂತ ಅಂದ್ಕೊಂಡೆ. ಐ ಹ್ಯಾವ್ ಡನ್ ಎವ್ರಿಥಿಂಗ್. ಐ ಆಮ್ ಹ್ಯಾಪಿ. ನಾವು ಇವಾಗ ಏನಿಲ್ಲ, ಸಿಹಿ ಪೊಂಗಲ್ ಖಾರ ಪೊಂಗಲ್ 2 ಮಾಡಿದ್ದೀನಿ. ತಿನ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಅವರೆಕಾಳ್ದು ಗೊಜ್ಜು ಅಥವಾ ಸಾಂಬಾರು ಥರ ಮಾಡ್ತೀನಿ. ಇವತ್ತು ಅದೇ ಅಲ್ವಾ ಸ್ಪೆಷಲು, ಅವರೆಕಾಳು, ಸಿಹಿ ಪೊಂಗಲ್ ಖಾರ ಪೊಂಗಲ್. ಹಬ್ಬದ ದಿನ ಇವತ್ತಂತೂ ಇದೇ ಮಾಡೋ. ಸಂಕ್ರಾಂತಿ ಹಬ್ಬಕ್ಕಂತೂ ಎಲ್ಲರ ಮನೇಲೂ ಇದೇ ಇರುತ್ತೆ. ಸೊ ಹಂಗಾಗಿ ನಾನು ಅಷ್ಟೇ ಅವರೆಕಾಳು ನೆನೆನೆ ಬಿಡಿಸಿಟ್ಟಿದ್ದೀನಿ. ಸೊ ಒಂದು 12 ಗಂಟೆ ಮೇಲೆ ಗೊಜ್ಜು ಮಾಡ್ತೀನಿ. ಇಷ್ಟು ಬೇಗ ಎಲ್ಲ ಮುಗಿಸ್ಬಿಟ್ಟಿದ್ದೀನ. ಈಗ ಹಬ್ಬದ ದಿನ ಒಬ್ಬಳೇ ಇರಬೇಕು. ನಾನು ಇವ್ನು ಆಫೀಸ್ ಹೋಗಲ್ಲ ಅಂದ್ಕೊಂಡಿದ್ದೆ. ಸೊ ಹೀ ಈಸ್ ಗೋಯಿಂಗ್ ಫಾರ್ ಆಫೀಸ್. ಸೊ ಇವಾಗ ಒಬ್ಬಳೇ ಇರಬೇಕಲ್ಲ, ಅದೊಂದು ಬೇಜಾರು. ಐ ಥಿಂಕ್ ನಿಸರ್ಗ ವಿಲ್ ಕಮ್ ಟು ಅವರ್ ಹೋಮ್. ಹಬ್ಬಕ್ಕೆ ಕರೆದಿದ್ದೀನಿ, ಐ ಆಮ್ ನಾಟ್ ಶ್ಯೂರ್. ಒನ್ಸ್ ಅಗೇನ್ ಹ್ಯಾಪಿ ಹಬ್ಬ ಟು ಎವ್ರಿವನ್. ದಿಸ್ ಈಸ್ ಹೌ ಹಬ್ಬದ ಊಟ ಈಸ್ ಲುಕ್ಕಿಂಗ್. ಇದು ಯಾರಿಗೆ ಇಷ್ಟು ಮಾಡಿರೋದು ಅಂದರೆ ನಿಸರ್ಗಂಗೆ. ಅವಳು ಬಂದ್ಲು ನಮ್ಮ ಮನೆಗೆ. ಸೊ ಅವಳಿಗೋಸ್ಕರ ಅವರೆಕಾಳು ಗೊಜ್ಜು ಎಲ್ಲ ಪ್ರಿಪೇರ್ ಮಾಡಿ ಹಬ್ಬದ ಊಟ ರೆಡಿ. ಈಗ ನಾನು ತಟ್ಟೆಗೆ ಹಾಕೋಬಿಟ್ರೆ ಇಬ್ಬರು ಊಟ ಮಾಡಿ ಮುಗಿಸೋದು. ಇನ್ನೇನೊಂದು 1/2 hour ಪ್ರೀತಮ್ ಬರ್ತಾನೆ. ಆಮೇಲೆ ನಾನು ಇವಳು ಪ್ರೀತಮ್ ಎಲ್ಲ ಟೆಂಪಲ್ಗೆ ಹೋಗ್ತೀವಿ. ದಟ್ಸ್ ದ ಪ್ಲ್ಯಾನ್. ಟೇಸ್ಟ್ ನೋಡ್ಬಿಟ್ಟು ಹೇಳು ಹೆಂಗೆ ಮಾಡಿದ್ದೀನಿ ಎಲ್ಲ. ಸಾಂಬಾರು ಅಂತೂ ಸಖತ್ ಇಷ್ಟ ಆಯ್ತು, ಅದಕ್ಕೆ ಫಸ್ಟ್ ಸಾಂಬಾರು. ಇದೆರಡು ತಿಂದು ನೋಡಿ ಹೇಳು, ಸಿಹಿ ಪೊಂಗಲ್ ಖಾರ ಪೊಂಗಲ್ ಹೆಂಗಿದೆ. ಮೇ ಬಿ ಇದೊಂದು ಚೂರು ಸ್ವೀಟ್ ಜಾಸ್ತಿ ಆಗಿರ್ಬೋದು, ಈಗ ಹಾಕಿದೆ ಎಕ್ಸ್ಟ್ರಾ. ಆಕ್ಚುಲಿ ಸ್ವೀಟ್ ನನಗೆ ಸ್ವೀಟ್ ಇರಬೇಕು. ಚೆನ್ನಾಗಿದೆ ತಾನೆ, ನನಗೂ ಸ್ವೀಟ್ ಇರಬೇಕು. ಪೊಂಗಲ್ ಖಾರ ಪೊಂಗಲ್ ಟೇಸ್ಟ್ ಮಾಡ್ತೀನಿ.
ಹಿಂಗೆ ನಮ್ಮ ಹಬ್ಬ ಆಯಿತು. ಇನ್ನೇನು ಆಗೋಯ್ತು, ಮಧ್ಯಾಹ್ನ ಊಟನೂ ಆಯ್ತಲ್ಲ. ಎಲ್ಲ ಚೆನ್ನಾಗಿದೆಯಾ? ಎಸ್, ಡನ್. It's been evening now and I'm ready for the temple. So hair style ಒಂದೇ ಬಾಕಿ ಇರೋದು. ನಿಸರ್ಗಂಗೆ ಹೇರ್ ಏನಾರು ಯಾವಾಗಲೂ ಹಿಂಗೆ ಫ್ರೀ ಅಥವಾ ಹಿಂಗೆ ಬಿಟ್ಬಿಡ್ತೀನಲ್ಲ, ಐ ಆಮ್ ಸೋ ಎಫರ್ಟ್ಲೆಸ್ ಇನ್ ಡೂಯಿಂಗ್ ಮೈ ಹೇರ್ ಅಲ್ಲ. ಸೊ ಅದಕ್ಕೆ ಏನಾರು ಒಂದು ಹೇರ್ ಮಾಡು ಅಂತ ಹೇಳಿದ್ದೀನಿ ಅವಳಿಗೆ. ಅದು ಬಿಟ್ಟರೆ ಐ ಆಮ್ ರೆಡಿ. ಐ ಶೋ ಯು. ದಿಸ್ ಈಸ್ ಹೌ ಮೈ ಸಾರಿ ಈಸ್ ಲುಕಿಂಗ್. ಗೊತ್ತಿರುತ್ತೆ, ವಿಜಯನಗರ ಕರಿಷ್ಮಾ ಸಿಲ್ಕ್ಸಲ್ಲಿ ತೊಗೊಂಡಿದ್ದು ಸಾರಿ ಅಂತೂ ನಂಗೆ ತುಂಬ 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 ಇಷ್ಟ ಆಯಿತು. ಆ್ಯಂಡ್ ಬ್ಲೌಸ್ ಆಬ್ವಿಯಸ್ಲಿ ಸಮತ್ವ ಬೊಟಿಕ್ ಅವ್ರು ಸ್ಟಿಚ್ ಮಾಡಿರೋದು. ಆ್ಯಂಡ್ ನಿಸರ್ಗ ಇನ್ನೂ ರೆಡಿ ಆಗ್ತಾ ಇದ್ದಾಳೆ. ಆಫ್ಟರ್ ದಟ್ ಶೀಲ್ ಡೂ ಮೈ ಹೇರ್ ಸ್ಟೈಲ್ ಆ್ಯಂಡ್ ವಿ ಆರ್ ಡನ್. ಹೆಂಗೆ ನನಗೆ ಎಷ್ಟು ಜನ ಕ್ಯಾಮ್ರಾಮೆನ್ಸು. ಬ್ಯಾಕ್ ಇನ್ ದ ಹೋಮ್ ಆ್ಯಂಡ್ ಐಮ್ ಡನ್ ಫಾರ್ ದ ಡೇ. ಅವರೆಕಾಳು ಸಾಂಬಾರ್ ಗೊಜ್ಜಿ ಏನು ಮಾಡಿದ್ದೀನಿ ಅದು ಸ್ವಲ್ಪ ಅನ್ನ ತಿನ್ಬಿಟ್ಟು ಮಲ್ಕೊಂಡ್ಬಿಟ್ರೆ ಐ ಆಮ್ ಡನ್. ಹೋಲ್ ಡೇ ಸಿನ್ಸ್ ಫ್ರಮ್ ಮಾರ್ನಿಂಗ್ 5 o'clock ಟಿಲ್ ನವ್ ಐ ಆಮ್ ಆ್ಯಕ್ಟಿವ್ ಆಯಿತಾ. ಐ ಬ್ಯಾಡ್ಲಿ ನೀಡ್ ಅ ಗುಡ್ ಸ್ಲೀಪ್. ಅದ್ರ ಜೊತೆಗೆ ನೆನೆ ನೈಟ್ ಬಿಕಾಸ್ ಆಫ್ ಮೈ ನೋಸ್ ನಾನು ಪ್ರಾಪರ್ ನಿದ್ದೆ ಕೂಡ ಮಾಡಿಲ್ಲ, ಹಾಗಾಗಿ. ಆ್ಯಂಡ್ ಸಂಕ್ರಾಂತಿ ಹಬ್ಬ ಆಯಿತು. ನಮ್ಮ ರೈತರ ಹಬ್ಬ ಇದು. ಕಬ್ಬು, ಕಡಲೆಕಾಳು, ಅವರೆಕಾಳು ಆ್ಯಂಡ್ ಭತ್ತದ ತೆನೆಯಲ್ಲಿ ಅವ್ರು ಪೂಜೆ ಮಾಡೋದು ಅದೆಲ್ಲ ನಮ್ಮ ರೈತರ ಹಬ್ಬ. ನನಗಂತೂ ತುಂಬಾ ಇಷ್ಟ ಸಂಕ್ರಾಂತಿ. ಬಟ್ ನನ್ನ ಫೇವ್ರೆಟ್ ಫೆಸ್ಟಿವಲ್ ನಿಮ್ಗೆಲ್ರಿಗೂ ಗೊತ್ತಿರಬೇಕು, ದಟ್ ಈಸ್ ಗೌರಿ ಗಣೇಶ. ಅದನ್ನು ಬಿಟ್ಟರೆ ದೀಪಾವಳಿ. ಈ ಹಬ್ಬನೂ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದೆ. ನಾನು ಅನ್ಕೊಂಡೇ ಇರಲಿಲ್ಲ ಇಲ್ಲಿ ಫುಲ್ ಆಫ್ ಡೂಯಿಂಗ್ ಆಲ್ ದೀಸ್ ಅಂತ. ಪೊಂಗಲ್ ಆಗಿರ್ಬೋದು, ಹಬ್ಬದಲ್ಲಿ ಏನೇನು ಮಾಡ್ತಾರೆ ಅದೆಲ್ಲ ನಾನು ಮಾಡ್ತೀನಿ ಅಂತ ನಾನೇ ಅಂದ್ಕೊಂಡಿರಲಿಲ್ಲ. ಎಲ್ಲನೂ ತುಂಬ ಚೆನ್ನಾಗಿ ಬಂದಿತ್ತು. ಅಟ್ ದ ಸೇಮ್ ಟೈಮ್ ಐ ಆಮ್ ಸ್ಯಾಟಿಸ್ಫೈಡ್. ಮನೆಗೆ ಯಾರು ಗೆಸ್ಟ್ ಬಂದು ಹಬ್ಬದ ದಿನ ಈ ಥರ ನಾವು ಮಾಡಿರೋದನ್ನೆಲ್ಲ ತಿಂದು ಒಂದಿಬ್ರು ಕುಂಕುಮ ಕೊಟ್ಟರೆ ಅದು ಕೂಡ ಸ್ಯಾಟಿಸ್ಫೈ ಆಗುತ್ತೆ. ಸೊ ಇವತ್ತು ನಿಸರ್ಗ ಎಲ್ಲರೂ ಬಂದಿದ್ದು ನಂಗೆ ಖುಷಿ ಆಯಿತು. ಐ ಆಮ್ ಗೋನಾ ಎಂಡ್ ದಿಸ್ ವಿಡಿಯೋ ಹಿಯರ್ ಇಟ್ಸೆಲ್ಫ್. ಇಫ್ ಯು ಲೈಕ್ ದಿಸ್ ವಿಡಿಯೋ, please give a big thumbs up, like the video, share the video and subscribe to my channel. Until we meet next time, love you guys, miss you, take care, bye.